ಹುಕ್ಕೇರಿಯಲ್ಲಿ ಇಂದು ಕರ್ನಾಟಕದ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ್ ಬಂಗ್ಲೆ ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ಮಂಜುಳಾ ಬಂಗ್ಲೆ ಇವರು ಕೂಡ ಹುಕ್ಕೇರಿಯ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಕಚೇರಿಗೆ ಆಗಮಿಸಿದ್ರು. ಸಂಘಟನೆಯ ಎಲ್ಲಾ ಪದಾಧಿಕಾರಿಗಳ ಕುರಿತು 2ನೇ ರಾಜ್ಯ ಸಮ್ಮೇಳನದ ಬಗ್ಗೆ ಚರ್ಚೆ ಮಾಡಲಾಯಿತು. ನಂತರ ಹುಕ್ಕೇರಿ ಪ್ರವಾಸಿ ಮಂದಿರದ ಭೋಜನ ಕೂಟದಲ್ಲಿ ರಾಜ್ಯಾಧ್ಯಕ್ಷರು ಹಾಗೂ ಎಲ್ಲಾ ಪದಾಧಿಕಾರಿಗಳು ಭಾಗವಹಿಸಿದ್ರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಮಲ್ಲಿಕಾರ್ಜುನ ಬಂಗ್ಲೆಯವರು ಕರ್ನಾಟಕದಲ್ಲಿ ಯಾವುದೇ ಸಂಘಟನೆಯು ಪತ್ರಕರ್ತರ ಸಮಸ್ಯೆಯ ಬಗ್ಗೆ ಧ್ವನಿ ಎತ್ತಲಿಲ್ಲ. ಇವತ್ತು ನಮ್ಮ ಸಂಘಟನೆಯ ಬಗ್ಗೆ ಬೆಳಗಾವಿಯ ಅಧಿವೇಶನದಲ್ಲಿ 2 ಬಾರಿ ಹಾಗೂ ಬೆಂಗಳೂರು ಅಧಿವೇಶನದಲ್ಲಿ 1 ಬಾರಿ ಪ್ರತಿಭಟನೆ ನಡೆಸಿದ ಫಲ ಇಂದು ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಂದ ನಮಗೆ ಸ್ಪಂದನೆ ದೊರೆತಿದೆ. ನಮ್ಮ 10 ಬೇಡಿಕೆಗಳಲ್ಲಿ ಈಗ 1 ಈಡೇರಿದೆ. ಇನ್ನು 9 ಬೇಡಿಕೆ ಈಡೇರುವವರೆಗೂ ನಮ್ಮ ಸಂಘಟನೆಯ ಹೋರಾಟ ಮುಂದುವರಿಯುತ್ತದೆ. ಆದರೆ ಬೇರೆ ಸಂಘಟನೆಗಳು ಇದನ್ನು ದುರುಪಯೋಗ ಮಾಡಿಕೊಂಡು ಇದು ನಮ್ಮದೇ ಪ್ರತಿಫಲ ಎಂದು ಬಡಾಯಿ ಕೊಚ್ಚಿಕೊಂಡು ಹೇಳುತ್ತಾ ಇದ್ದಾರೆ. ಆದರೆ ಇದರ ಬಗ್ಗೆ ಮಲ್ಲಿಕಾರ್ಜುನ ಬಂಗ್ಲೆಯವರು ಏನು ಹೇಳಿದ್ದಾರೆ ನೀವೇ ನೋಡಿ. ತಾಯಿಗೆ ನಮಸ್ಕರಿಸಿ ಇವತ್ತೊಂದು ನಮ್ಮ ಬೈಲಹೊಂಗಲದ ಪತ್ರಕರ್ತರೆಲ್ಲ ಸೇರಿಬಿಟ್ಟು ಇವತ್ತು ಅವರಿಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ನಮ್ಮ ಒಂದು ನಮನಗಳನ್ನು ಸಲ್ಲಿಸಿ ಹೋರಾಟಕ್ಕೆ ಶಕ್ತಿ ತುಂಬುವಂತ ಅಂದ್ಬಿಟ್ಟು ಪ್ರಾರ್ಥನೆ ಸಲ್ಲಿಸಿದ್ದೀವಿ. ಜೊತೆಗೆ ಇವತ್ತೇನು ಕೆಲವು ಸಂಘಟನೆಯವರು ನಮ್ಮದು ನಾವು ಮನವಿ ಕೊಟ್ಟುಗಳಿಗಂತಾರೆ ಇದು ಸಂತೋಷನ ಆ ಒಂದು ವಿಚಾರದಾಗ ನಾನೇನು ಅವ್ರಿಗೇನು ಇದು ಮಾಡ್ತಾ ಇಲ್ಲ. ಯಾವತ್ತಾದರೂ ನೀವು ಬೀದಿಗೆ ಬಂದು ಹೋರಾಟ ಮಾಡಿದ್ದೀರಾ? ಹೋಗಲಿ, ಮುಖ್ಯಮಂತ್ರಿಗಳು ನಮ್ಮ ಹೋರಾಟದ ಫಲವಾಗಿ ಮೊನ್ನೆ ಸುವರ್ಣಸೌಧದ ಮುಂಭಾಗ ಬೆಳಗಾವಿಯಲ್ಲಿ ಏನು ಮಾಡಿದ್ವಿ, ಆ ಒಂದು ಹೋರಾಟಕ್ಕೆ ಮಾನ್ಯ ಆಹಾರ ಸಚಿವರಾದಂಥ ಮುನಿಯಪ್ಪನವರು ಏನು ವರದಿ ಸಲ್ಲಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ, ಆ ಹಿನ್ನೆಲೆಯಾಗಿ ಕಳೆದ ತಿಂಗಳು ನನಗೆ ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯಾಲಯದಿಂದ ಒಂದು ಪತ್ರ ನೀಡಿದ್ದಾರೆ. ನಿಮ್ಮ ಬೇಡಿಕೆಗೆ ಮಾನ್ಯ ಮುಖ್ಯಮಂತ್ರಿ ಸ್ಪಂದಿಸಿದ್ದು ಈ ಬಜೆಟ್ನಲ್ಲಿ ಅದನ್ನು ಈಡೇರಿಸ್ತಾರೆ ಅಂದ್ಬಿಟ್ಟು ಒಂದು ಲೆಟ್ರ್ ಕಳಿಸಿದ್ದಾರೆ. ಆ ರೀತಿ ಲೆಟ್ರ್ ನಿಮ್ಮ ಹೋರಾಟಕ್ಕೆ ಏನಾದರೂ ಕೊಟ್ಟಿದ್ರೆ ಅದನ್ನೇನಾದರೂ ನೀವು ಬಹಿರಂಗಪಡಿಸಿ ಅಂತ ಸಂಘಟನೆಗೆ ಹೇಳ್ತಾ, ಬರೀ ಸುಮ್ಮನೆ ಕೂತ್ಕೊಂಡು ಇವತ್ತು ಕಾರ್ಮಿಕ ಅಡಿಯಲ್ಲಿ ಏನು ಇವತ್ತು ನೋಂದಣಿ ಆಗಿದೆ ನಿಮ್ಮ ಸಂಘಟನೆಗೆ, ಇವತ್ತು ಕಾರ್ಮಿಕರಾಗಿ ಪತ್ರಕರ್ತರ ಬದುಕು ಇವತ್ತು ರೋಡಲ್ಲಿದೆ. ಈ ನಿಟ್ಟಿನಲ್ಲಿ ನೀವೆಲ್ಲ ಆಲೋಚನೆ ಮಾಡಿ ನಿಜವಾಗೂ ನೀವೆಲ್ಲ ಮನಸ್ಸು ಮಾಡಿ ಹೋರಾಟಕ್ಕೆ ಇಳಿದಿದ್ದಾಯ್ತು ಅಂದರೆ ನಾನು ನಿಮ್ಮ ಜೊತೆ ಇರ್ತೀನಿ. ಇವತ್ತು ಪತ್ರಕರ್ತರಿಗೆ ಮಾಲೀಕರುಗಳು ಪೇ ಸ್ಲಿಪ್ ಕೊಡ್ತಾ ಇಲ್ಲ. ಪೇ ಸ್ಲಿಪ್ ಕೊಟ್ಟರೆ ಪ್ರತಿಯೊಬ್ಬ ಪತ್ರಕರ್ತರಿಗೆ 18ರಿಂದ 20 ಸಾವಿರ ಸಂಬಳ ಕೊಡಬೇಕು ಇವತ್ತು ಮಜೀತಿಯ ವೇಜ್ ಬೋರ್ಡ್ ಪ್ರಕಾರ. ಇವತ್ತು ಯಾಕೆ ನೀವು ಧ್ವನಿ ಎತ್ತಾ ಇಲ್ಲ ಅಂತ ನನ್ನೊಂದು ಪ್ರಶ್ನೆ ಇವತ್ತು ಆ ಸಂಘಟನೆಯವರಿಗೆ ಕೇಳ್ತಾ ಇದ್ದೀನಿ. ಜೊತೆಗೆ ಇವತ್ತು ಸಿದ್ದರಾಮಯ್ಯವರು ನಮ್ಮ MLC ಚಿದಾನಂದ ಗೌಡರು ಏನು ನನ್ನ ಮನವಿ ಮೇರೆಗೆ ಕಳೆದ ಒಂದು ವಿಧಾನ ಸಭೆ ಒಂದು ಬೆಳಗಾವಿಯಲ್ಲಿ ನಡೆದಂಥ ಇದರಲ್ಲಿ ಧ್ವನಿ ಎತ್ತಿದಾಗೆ ಅದಕ್ಕೊಂದು ಉತ್ತರ ಕಳಿಸಿದ್ದಾರೆ ಸಿದ್ದರಾಮಯ್ಯ ವಾರ್ತಾ ಇಲಾಖೆ ಏನು ಹೊತ್ತಂಥ ಒಬ್ಬ ಮುಖ್ಯಮಂತ್ರಿಗಳು. ಅದಕ್ಕೆ ಉತ್ತರ ಕಳಿಸಿ, ಜೀವ ವಿಮೆ ಲೈಫ್ ಇನ್ಶೂರೆನ್ಸ್ ಏನಿದೆ ನಾವು ಕೊಡೋಕ್ಕೆ ಬರಲ್ಲ ಸರ್ಕಾರದಿಂದ, ಅದೇನಿದ್ರು ಪತ್ರಿಕೆಗಳ ಮಾಲೀಕರು ಏನಿದ್ದಾರೆ ಅವರೇ ಜೀವ ವಿಮೆ ಲೈಫ್ ಇನ್ಶೂರೆನ್ಸ್ ಕೊಡಲೇಬೇಕು, ಅವರಿಗಿದು ಜವಾಬ್ದಾರಿ, ಸರ್ಕಾರದಿಂದ ನಾವೇನು ಕೊಡೋಕ್ಕಾಗಲ್ಲ, ಅದಕ್ಕೆ 1 ರೂಪಾಯಿನೂ ನಾವು ಕೊಡೋಕ್ಕೆ ಸಾಧ್ಯ ಇಲ್ಲ, ಏನಿದ್ರು ಬಂಡವಾಳಶಾಹಿಗಳು ಪತ್ರಿಕೆ ಮಾಲೀಕರು ಕೊಡಬೇಕಂತ ಹೇಳೋ ದೃಷ್ಟಿಯಿಂದ ನಾನು ಇವತ್ತು ಆ ಸಂಘಟನೆ ಅಧ್ಯಕ್ಷರು ಪದಾಧಿಕಾರಿಗಳು ನೇರವಾಗಿ ಈ ಒಂದು ವಿಚಾರಕ್ಕೆ ಸವಾಲು ಹಾಕ್ತೀವಿ. ನಿಮಗೆ ಆ ಒಂದು ಪತ್ರಿಕೆ ಮಾಲೀಕರನ್ನ ಎದುರಾಕೊಂಡು ಇವತ್ತು ಪೇ ಸ್ಲಿಪ್ಪು ಜೊತೆಗೆ ಇನ್ಶೂರೆನ್ಸ್ ಏನಿದೆ ಇವತ್ತು ಅವ್ರು ಏನು ಮಾಲೀಕರು ಕೊಡಬೇಕು, ಈ ನಿಟ್ಟಿನಲ್ಲಿ ನಿಮಗೆ ಧ್ವನಿ ಎತ್ತಕ್ಕೆ ಸಾಧ್ಯ ಇದೆನಾ? ಒಂದು ವೇಳೆಗೆ ಇನ್ನು ಇವತ್ತೇನು ನಾನು ಹೇಳ್ತಾ ಇದ್ದೀನಿ, ಈ ಒಂದು ಸವಾಲು ಆಗ್ತಾ ಇದ್ದೀನಿ ನಿಮಗೆ, ಇನ್ನು 15 ದಿನದೊಳಗಡೆ ನೀವು ಸರ್ಕಾರಕ್ಕೆ ಆ ಮಾಲೀಕರಿಗೆ ಧ್ವನಿ ಎತ್ತಿ ಕೇಳಿದ್ದೇ ಆಯ್ತಂದರೆ ನಾನು ಸಂಘಕ್ಕೆ ರಾಜೀನಾಮೆ ಕೊಟ್ಟು ಮನೇಲಿ ಕೊಡ್ತೀನಿ ಅಂತ ನೇರವಾಗಿ ಸವಾಲು ಆಗ್ತಾ ಇದ್ದೀನಿ. ಸುಮ್ಮನೆ ಕಾಟಾಚಾರಕ್ಕೆ ನೀವೆಲ್ಲೋ ಕುಂತ್ಕೊಂಡ್ಬಿಟ್ಟು ಯಾರೋ ಹೋರಾಟಕ್ಕೆ ನಾವಂತ ಬಿಂಬಿಸೋದು ಬೇಡ. ಮುಂದಿನ ಇವತ್ತೇನು 1 ಹೋರಾಟ ಆಗಿದೆ, 1 ಹೋರಾಟಕ್ಕೆ ಜಯ ಸಿಕ್ಕಿದೆ, ಇನ್ನೂ 10 ಈ ಬೇಡಿಕೆಗಳು ಏನಿದ್ದಾವೆ ಜ್ವಲಂತ ಸಮಸ್ಯೆಗಳು. ಈ ನಿಟ್ಟಿನಲ್ಲಿ ಭಗೀರಥ ಪ್ರಯತ್ನನೇ ಅಂಥ ಮಟ್ಟದಾಗ ಸವಾಲು ತೊಗೊಂಬಿಟ್ಟು ನಮ್ಮ ಕಾನಿಪ ಧ್ವನಿ ಮುನ್ನುಗ್ತಾ ತಂದ್ಬಿಟ್ಟು ಇಡೀ ರಾಜ್ಯದ ಪತ್ರಕರ್ತರ ಗಮನಕ್ಕೆ ತರ್ತಾ, ಕಾನೂನಿಗಿಂತ ದೊಡ್ಡವರು ಯಾವ ಮುಖ್ಯಮಂತ್ರಿನೂ ಇಲ್ಲ, ಪ್ರಧಾನಮಂತ್ರಿನೂ ಇಲ್ಲ ಅಂತ ಹೇಳ್ತಾ, ಕಾನೂನು ದೃಷ್ಟಿಯಲ್ಲಿ ನಮಗೇನು ದೊರಿಬೇಕು ಆ ನಿಟ್ಟಿನಲ್ಲಿ ಕಾನೂನು ಹೋರಾಟ ಖಂಡಿತ ಸಾಗ್ತಾ ಇದೆ ಅಂತ ಹೇಳ್ತಾ, ದಯಮಾಡಿ ಇಂಥ ಅಪಪ್ರಚಾರ ಇವತ್ತಿಗೂ ಕಾಲ ಮಿಂಚಿಲ್ಲ. ಬೇರೆ ಸಂಘಟನೆಗಳಿಗೆ ಹೇಳೋದು ನಾನು, ದಯಮಾಡಿ ಕಾರ್ಮಿಕ ಅಡಿಯಲ್ಲಿ ಏನು ನೋಂದಣಿ ಆಗಿದೆ ನಿಮ್ಮ ಸಂಘಟನೆಗಳು, ಆ ಒಂದು ಪತ್ರಕರ್ತರ ಹಿತಕ್ಕೆ ನೀವು ಹೋರಾಡ್ರಿ. ಪತ್ರಕರ್ತರ ಸಮಾಧಿಗಳ ಮೇಲೆ ಸೌಧ ಯಾವತ್ತೂ ನೀವು ಕಟ್ಬಾರ್ದು ಅಂತ ಈ ಸಂದರ್ಭದಲ್ಲಿ ನಿಮಗೆ ಮನವಿ ಮಾಡ್ತಾ
ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಹೋರಾಡಿದ್ದೇ ಆಯ್ತಂದರೆ ರಾಜ್ಯದಲ್ಲಿರೋಂಥ 16 ಪತ್ರಕರ್ತಗಳ ಅವರ ಜೀವನ, ಅವ್ರ ಕುಟುಂಬ ತುಂಬ ಹೃದಯದಿಂದ ಮಂದಹಾಸ ಬೀರುವುದರಲ್ಲಿ ಎರಡನೇ ಮಾತಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನನಗೆ ಹುಕ್ಕೇರಿಗೆ ಬರಮಾಡಿಕೊಂಡಂಥ ಎಲ್ಲ ನನ್ನ ಕಾನಿಪಾದೋನಿ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳು ಏನಿದ್ದಾರೆ, ಹೆಚ್ಚಿನದಾಗಿ ನಮ್ಮ ಅಧ್ಯಕ್ಷರಾದಂಥ ರವಿ ಕಾಂಬ್ಳಿಯವರು ಹಾಗೂ ಬೇರೆ ಬೇರೆ ಎಲ್ಲ ಪದಾಧಿಕಾರಿ ಅವರಿಗೆಲ್ಲ ತುಂಬ ಹೃದಯದಿಂದ ವಂದಿಸುತ್ತಾ, ಇಲ್ಲಿ ಒಂದು ಬರಮಾಡಿಕೊಂಡು ನನಗೆ ಇಷ್ಟೆಲ್ಲ ಮಾತಾಡೋಕ್ಕೆ, ನನ್ನ ಮನಸ್ಸಿನಲ್ಲಿರೋಂಥ ಮನದಾಳವನ್ನು ಹಂಚಿಕೊಳ್ಳೋಕ್ಕೆ ಏನು ಇವತ್ತೆಲ್ಲ ಒಂದು ಏನು ಈ ಪ್ರೆಸ್ ಮೀಟ್ ಮಾಡಿದರೆ ಅವರಿಗೆ ತುಂಬ ಹೃದಯದ ನಮನ ಸಲ್ಲಿಸ್ತಾ ಈ ನನ್ನ 4 ಮಾತು ಮುಗಿಸ್ತಾ ಇದ್ದೀನಿ.